ನಾವು ಇವತ್ತು 3-4 ದಿನದಿಂದ ನಾವು ಅದನ್ನು ರಿವೈವ್ ಮಾಡಲಿಕ್ಕಿಲ್ಲ. ನಮ್ಮ ಸರ್ಕಾರದಲ್ಲಿ ನಾವು ಎಷ್ಟೇ ಒಂದು ಫೋರ್ಸ್ ಇದ್ದು ಅಗ್ರೆಸಿವ್ ಆಗಿ ಹೋದ್ರು ಕೆಲಸಗಳು ಆಗೋ ಟೈಮಲ್ಲಿ ಆಗೋದು. ಆದ್ರೂ ಯೂನಿಟ್ಸ್ ನ ರಿವೈವ್ ಮಾಡಕ್ಕೆ ನಾವು ಮಹಾದೇವತ್ತರು ಅದು ನೋಡಿ ಹೋಗಿ ಒಂದು 5 ನಿಮಿಷ ಆ ಮ್ಯಾಟಿಂಗ್ ಫ್ರೇಮ್ಸ್ ಅನ್ನ ಅವ್ರ ಕೈಗೆ ಕಟ್ಟಿ ಎಲ್ಲ ಕಡೆ ಎಲ್ಲೆಲ್ಲಿ 13 ಡಿಸ್ಟ್ರಿಕ್ಟ್ಸ್ ಅಲ್ಲಿ ತೆಂಗು ಬೆಳೀತಾರೆ. 13 ಡಿಸ್ಟ್ರಿಕ್ಟ್ಸ್ ಇಂದ 35 ಯೂನಿಟ್ಸ್ ಎಲ್ಲ ಕಡೆಗಳನ್ನು ಮ್ಯಾಟಿಂಗ್ ಫ್ರೇಮ್ಸ್ ಹಾಕಿ ಆ ಹೆಣ್ಮಕ್ಳು ಹೆಣ್ಮಕ್ಳಿಗೆ ನೀವು ರಾ ಮೆಟೀರಿಯಲ್ ಕೊಡಿ, ನೀವೇ ಕೂಲಿ ಕೊಡಿ, ನಾವು ಸಬ್ಸಿಡಿ ಕೊಡ್ತೀವಿ, ನೀವು ಉತ್ಪಾದನೆ ಆದಂಥದ್ದನ್ನ ನೀವೇ ಮಾರಾಟ ಮಾಡ್ಕೋಬಹುದು, ಇಲ್ಲ ನಮಗೆ ಕೊಡ್ಬೋದು. ಫಸ್ಟ್ ಚಾಯ್ಸ್ ನಮಗೆ ಕೊಟ್ಟಿದ್ದೀವಿ. ನಾವು ನ್ಯಾಷನಲ್ ಲೆವೆಲ್ನಲ್ಲಿ ಲೋಕಲ್ ಲೆವೆಲ್ ಕಂಡ ಹೊರಗಡೆ ಕಳಿಸೋದೇ ನೆಸೆಸಿಟಿ ಇಲ್ಲೇ ಅಷ್ಟು ಮಾಡಿ ಸತ್ಯ ಅದು. ನಾವು ಹೊರಗಡೆಗೆ ಜೈಪುರಲ್ಲಿ ಒಂದು ಶೋರೂಮು, ಡೆಲ್ಲಿಯಲ್ಲಿ ಒಬ್ಬ ಸ್ಟಾಕ್ ಯಾಕೆ ಮಾಡೋದು ಅಂದ್ರೆ ಅದಕ್ಕೆ ಡಿಮಾಂಡ್ ಇದೆ ಅಂತ ನಿಮಗೆ ತೋರಿಸ್ಲಿಕ್ಕೆ ಅಂತ ಮಾಡಿದ್ದು. ಇವತ್ತು ಎಷ್ಟು ಬೇಡಿಕೆ ಇದೆ ಅಂದ್ರೆ ನಮಗೆ ಸಪ್ಲೈ ಕೊಡಲಿಕ್ಕೆ ಬರೀ ನಮ್ಮ ಮುಜರಾಯಿ ಡಿಪಾರ್ಟ್ಮೆಂಟು, ಸ್ಕೂಲ್ಸು, ಕಾಲೇಜಸ್ ಇವರು ಆ ಹಾಳಾದ ಸಿಂಥೆಟಿಕ್ ಕಾರ್ಪೆಟ್ಸ್ ಅನ್ನ ತೆಗೆದುಬಿಟ್ಟು ನಮ್ಮ ಒಂದು ತೆಂಗಿನ ನಾರಿನ ಕಾರ್ಪೆಟ್ಸ್ ಯೂಸ್ ಮಾಡ್ಲಿಕ್ಕೆ ಹಿಡಿದ್ರೆ ನಮ್ಮ ಕಾಯಿಲ್ ಇಂಡಸ್ಟ್ರಿಯಲ್ಲಿ 3,000ರಿಂದ 5,000 ಜನಕ್ಕೆ ನಿರಂತರವಾಗಿ ಕೆಲಸ ಸಿಗುತ್ತೆ. ಇದನ್ನೆಲ್ಲ ನೀವು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ನೀವು ದಯವಿಟ್ಟು ಇಂತಹ ಒಂದು ಉತ್ಪಾದನೆಯ ಘಟಕಗಳನ್ನು ಹಾಕಲಿಕ್ಕೆ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೀನಿ. ಮುಂದಕ್ಕೆ ನಾನು ಬೇರೆ ಪ್ರೋಗ್ರಾಮ್ ಇದೆ ಹೋಗ್ಬೇಕಾಗಿದೆ. ಏನಾದ್ರು ಇದ್ರೆ ನಮ್ಮ ಅಫಿಷಿಯಲ್ಸು, ವಾಲಂಟಿಯರ್ಸು ಕ್ಯಾಪೆಕ್ ಲೋಗೋ ಹಾಕೊಂಡು ಟಿ ಶರ್ಟ್ಸ್ ಹಾಕೊಂಡಿರ್ತಾರೆ, ಯಾರು ಬೇಕು ನಾವು ಅಪ್ರೋಚ್ ಮಾಡ್ಬೋದು. ಇವೆಲ್ಲ ಸಕ್ಸಸ್ಫುಲ್ ಆಗಿ ನಡೆದಿದೆ. ನಮ್ಮ ಫ್ಯಾಕ್ಟ್ರಿಗಳು ಬರೀ ಸಬ್ಸಿಡಿ ತಗೊಂಡು ಮುಚ್ಕೊಂಡು ಹೋಗೋದಕ್ಕೆ ಅವಕಾಶನೇ ಇದೆ. 92% ರಿಕವರಿ ರೇಟ್ ಇದೆ ಸಾಲದ್ದು. ಇವತ್ತು 10,000 ಯೂನಿಟ್ಸ್ ಅಲ್ಲಿ 92% ಲಿವಿಂಗ್, ಸರ್ವೈವಿಂಗ್, ಟೇಕಿಂಗ್ ಅಂಡ್ ಅಲೈವ್. ಇವತ್ತು ಅವರನ್ನು ನೋಡ್ಲಿಕ್ಕೂ ನಿಮಗೆ ಒಂದು ಇಲಸ್ಟ್ರೇಟಿವ್ ಎಕ್ಸಾಂಪಲ್ ಅಂತ ಒಂದು 20 ಮಳಿಗೆಗಳನ್ನು ಹಾಕೊಡ್ತೀವಿ. ಎಲ್ಲರೂ ನೋಡ್ಕೊಂಡು ಸ್ವಲ್ಪ ಮುಂದಕ್ಕೆ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ.